ಹಾಯ್ ನಮಸ್ಕಾರ ಎಲ್ಲರಿಗೂ ಸೊ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸ್ವಾತಿ. ಎಲೆಕ್ಷನ್ಗೆ ಇನ್ನ ಕೇವಲ 2 ದಿನ ಅಷ್ಟೇ ಬಾಕಿ ಇರುವಂತದ್ದು. ಈಗ ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ನಿಮಗೆ ವೋಟರ್ ಐಡಿ ಆ ರೀತಿ ಹೇಳಿ ಡೌನ್ಲೋಡ್ನ ಮಾಡ್ಕೋಬೇಕು ಅಂತ ಹೇಳಿ ಒಂದಷ್ಟು ವಿಡಿಯೋಸ್ಗಳನ್ನ ಹಾಕಿದ್ದೆ. ಹಾಗೇನೆ ಈಗ ಎಲ್ಲರ ಮನೆಗೂ ವೋಟರ್ ಐಡಿಗಳು ತಲುಪಿರುತ್ತೆ, ಯಾಕಂದ್ರೆ ಇನ್ನ 2 ದಿನ ಅಷ್ಟೇ ಬಾಕಿ ಇರುವಂತದ್ದು. ಹಾಗೇನೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈಗ ವೋಟ್ ಹಾಕ್ಬೇಕಾದ್ರೆ ನಿಮ್ಮ ಮನೆಗಳಿಗೆ ಒಂದು ಚೀಟಿ ಬರುತ್ತೆ, ಕರೆಕ್ಟ್ ಅಲ್ವಾ? ಈ ಚೀಟಿ ಬಂದಾಗ ಅದರಲ್ಲಿ ನಮಗೆ ಎಲ್ಲಿ ಹೋಗಿ ವೋಟ್ ಹಾಕಬೇಕು, ವಾರ್ಡ್ ನಂಬರ್ ಆಗಿರ್ಬೋದು, ಪ್ರತಿ ಒಂದೂ ಸಮೇತ ಆ ಒಂದು ಚೀಟಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲರ ಮನೆಗೂ ಈ ಚೀಟಿಗಳು ಬಂದಿರುತ್ತೆ. ಆದ್ರೆ ಕೆಲವ್ರಿಗೆ ಮನೆಯಲ್ಲಿ ಇದ್ದವ್ರಿಗೆ ಬಂದಿರುತ್ತೆ, ಅದ್ರಲ್ಲಿ ಒಬ್ರು ಯಾರೋ ಇಬ್ರಿಗೋ ಬಂದಿರೋದಿಲ್ಲ. ಅದೇ ತರ ನನಗೂ ಕೂಡ ಆಗಿದೆ. ಈ ಬಾರಿಯ ಎಲೆಕ್ಷನ್ದು ವೋಟರ್ದು ಚೀಟಿ ನನ್ನ ಹೆಸರಿಗೆ ಬಂದಿಲ್ಲ. ಸೊ ಅದಕ್ಕೆ ಇವಾಗ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಈ ಚೀಟಿ ಬಂದ್ರೇನೆ ನಾವು ಹೋಗಿ ವೋಟ್ ಹಾಕ್ಬೇಕಾ, ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದ್ರೂ ಮಾರ್ಗ ಇದೆಯಾ, ಈ ಚೀಟಿ ಇಲ್ಲ ಅಂತ ಹೇಳಿದ್ರೆ ನಾವು ವೋಟ್ ಹಾಕೋದಿಕ್ಕೆ ಆಗೋದಿಲ್ವಾ ಅಂತ ಹೇಳಿ ಕೂಡ ಕನ್ಫ್ಯೂಷನ್ಸ್ ಇರುತ್ತಲ್ವಾ? ಸೊ ಇದ್ರ ಬಗ್ಗೆನೆ ಇವಾಗ ನಾನ್ ನಿಮಗೆ ಒಂದು 2 ಈಸಿ ಆಗಿರುವಂತ ವೇನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಬಂದಿರುವಂತದ್ದು. ನಾನ್ ಹೇಳುವಂತ ಸಿಂಪಲ್ ಸ್ಟೆಪ್ಸ್ ನ ಫಾಲೋ ಮಾಡ್ಬಿಟ್ಟು ನೀವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ನ ಮಾಡ್ಕೊಂಡ್ರೆ ನಿಮಗೆ ಆರಾಮಾಗಿ ಹೋಗಿ ವೋಟ್ ನ ಹಾಕ್ಬೋದು. ಸೊ ಯಾವುದೇ ಚಿಂತೆ ಬೇಡ. ಇಫ್ ಇನ್ ಕೇಸ್ ನಿಮ್ಮ ಮನೆಗೆ ಚೀಟಿ ಬಂದಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಸೇಮ್ ಇನ್ಫಾರ್ಮೇಶನ್ ಇರುತ್ತೆ. ನೀವು ಬೂತ್ ಗಳಿಗೆ ಹೋದಾಗ ಅದನ್ನ ತೋರಿಸ್ಬಿಟ್ಟು ನೀವು ಹೋಗಿ ವೋಟ್ ನ ಹಾಕ್ಬೋದು. ಯಾಕಂದ್ರೆ ಲಿಸ್ಟ್ ಅಲ್ಲಿ ಬಂದಿರುತ್ತೆ, ಕೆಲವೊಂದ್ಸತಿ ಮಿಸ್ ಆಗಿ ನಮ್ಮ ಮನೆಗಳಿಗೆ ಅದನ್ನ ಕಳಿಸೋದು ಮಿಸ್ ಆಗಿರುತ್ತೆ ಎಲ್ಲೋ ಒಂದೊಂದ್ ಕಡೆ. ಸೊ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಾನು ಹೇಳುವಂತ 2 ಸ್ಟೆಪ್ ನ ಫಾಲೋ ಮಾಡಿ ಇಮಿಡಿಯೇಟ್ ಆಗಿ ನೀವು ಡೌನ್ಲೋಡ್ ನ ಮಾಡ್ಕೊಂಡು ಹೋಗಿ ವೋಟ್ ನ ಹಾಕಿ. ಸೊ ಮೊದಲನೇ ಮಾರ್ಗ ಏನು ಅಂತ ಹೇಳಿದ್ರೆ, ನಿಮ್ಮ ಎಲೆಕ್ಷನ್ ಬೂತ್ ಸ್ಲಿಪ್ಗಳು ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ SMS ಹೋಗಿ ನಾರ್ಮಲ್ SMS ಫೋನಲ್ಲಿರುವಂಥ ಮೆಸೇಜಿಗೆ ಹೋಗ್ತೀರಾ, 1050 ಅಂತ ಹೇಳಿ ನಂಬರ್ನ ಟೈಪ್ ಮಾಡ್ಕೊತೀರಾ. ಟೈಪ್ ಮಾಡಿಬಿಟ್ಟು ಕೆಳಗಡೆ ECI ಅಂತ ಹೇಳಿ ಟೈಪ್ ಮಾಡಿ, ನಂತರ ನಿಮ್ಮ ಒಂದು ICP ನಂಬರ್ ಅಂತ ಹೇಳಿದ್ರೆ ಎಲೆಕ್ಷನ್ ನಂಬರ್, ಕಾರ್ಡ್ ಮೇಲೆ ಒಂದು ನಂಬರ್ ಇರುತ್ತಲ್ವಾ, ಆ ನಂಬರ್ನ ನೀವು ಟೈಪ್ನ ಮಾಡ್ಕೋಬೇಕು. ಈ ಒಂದು ನಂಬರ್ನಿಂದ SMS ಎಲ್ಲಿ ಕಳಿಸ್ತೀರಾ ಅಂತ ಹೇಳಿದ್ರೆ, ನೀವು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿರ್ಬೋದು, ರೇಷನ್ ಕಾರ್ಡ್ನ ಲಿಂಕ್ ಮಾಡಿರುವಂಥ ಫೋನ್ ನಂಬರ್ ಯಾವುದಿದೆಯಲ್ಲ ಅದರಿಂದಾನೇ ನೀವು ಕಳಿಸ್ಬೇಕು. ಬೇರೆ ಫೋನ್ ನಂಬರಿಂದ ನೀವು ಕಳಿಸೋ ಹಾಗೆ ಇಲ್ಲ. ಸೊ ಈಗ ನಾನು ಕೂಡ ಒಂದು SMS ಕಳಿಸ್ತೀನಿ, ನೋಡೋಣ 15 ಸೆಕೆಂಡ್ ಒಳಗಡೆ ನಮಗೆ ಬೂತಿಂಗ್ದು ಸ್ಲಿಪ್ಗಳು ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದು ನಿಜಾನಾ, 15 ಸೆಕೆಂಡಲ್ಲಿ ಬರುತ್ತಾ ಅಂತ ಹೇಳಿ ನಾವು ಕೂಡ ನೋಡೋಣ. ಸೊ ಇವಾಗ ನಾನು ಕೂಡ SMS ಕಳಿಸ್ತಾ ಇದ್ದೀನಿ. ECI ಸ್ಪೇಸ್ನ ಕೊಟ್ಬಿಟ್ಟು ನಿಮ್ಮ ಎಲೆಕ್ಷನ್ ಕಾರ್ಡಲ್ಲಿ ನಂಬರ್ ಏನು ಕಾಣಿಸುತ್ತೆ ಅದನ್ನು ಟೈಪ್ ಮಾಡಿಬಿಡಿ. ನೋಡಿ ಬಂತು, ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ECI, ವಿ ಶಾಲ್ ಬಿ ಸೆಂಡಿಂಗ್ ದ ರಿಕ್ವೆಸ್ಟ್ ಇನ್ಫಾರ್ಮೇಷನ್ ಶಾರ್ಟ್ಲಿ ಅಂತ ಹೇಳಿ ಬಂತು. ಸೊ ಇವಾಗ SMS ಕೂಡ ಬಂದಿದೆ ನನಗೆ. ಸೊ ನೋಡೋಣ ಅದು ಯಾವ ರೀತಿ ನನಗೆ ಲಿಂಕಲ್ಲಿ ಕಳಿಸ್ತಾರಾ ಅಥವಾ ಸ್ಲಿಪ್ಪಲ್ಲಿ ಬರುತ್ತಾ ಅಂತ ಹೇಳಿ ನಾವು ವೆಯ್ಟ್ ಮಾಡಿ ನೋಡೋಣ. ಮೊದಲನೇದು SMS ಕಳಿಸಿದ್ದೀವಿ, ಅದು ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ವೋಟರ್ ಹೆಲ್ಪ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಇದೆ. ಇದು ಗೌರ್ಮೆಂಟ್ ಅಪ್ಲಿಕೇಶನು. ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ನ ಮಾಡಿಕೊಂಡು ನೀವು ಇದಕ್ಕೆ ಲಾಗಿನ್ನ ಆಗಬೇಕಾಗತ್ತೆ. ಸೊ ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ, ನೀವು ಹೊಸ ಯೂಸರ್ ಆಗಿದ್ದರೆ ನೀವು ಸೈನ್ ಅಪ್ ಆಗ್ತೀರಾ, ಹಳೆ ಯೂಸರ್ ಆಗಿದ್ದರೆ ಫೋನ್ ನಂಬರ್ನ ಕೊಟ್ಬಿಟ್ಟು ಲಾಗಿನ್ ಆಗ್ತೀರಾ. ಓಕೆನಾ? ಇದನ್ನು ಲಾಗಿನ್ ಆದಮೇಲೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಡೌನ್ಲೋಡ್ EPIC ಅಂತ ಹೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನಮ್ಮ ವೋಟರ್ ನಂಬರ್ನ, ಸೇಮ್ ನಾವು ವೋಟರ್ ನಂಬರು ಏನು ವೋಟರ್ ಐಡಿಯಲ್ಲಿ ನಂಬರ್ ಏನಿತ್ತು ಅದನ್ನು ನಾವೇನು SMS ಮುಖಾಂತರನೂ ಕಳಿಸಿದ್ವಿ ಅದನ್ನು ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಕಾರ್ಡ್ ಅಪ್ಲೈ ಮಾಡಿ ನಿಮ್ಗೆ ಅಕ್ನಾಲೇಜ್ಮೆಂಟ್ ಬಂದಿದೆ ಅಂತ ಹೇಳಿದ್ರೆ ಅಕ್ನಾಲೇಜ್ಮೆಂಟ್ ನಂಬರ್ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಹಾಕೋಬೋದು. ಸೊ ಇಲ್ಲಿ ನಾವಿವಾಗ ಮತ್ತೆ ನಂಬರ್ನ ಹಾಕೊಳ್ಳೋಣ. ನಿಮ್ಮ ಸ್ಟೇಟ್ ಯಾವುದು ಅಂತ ಹೇಳಿ ಇರುತ್ತೆ. ಸೊ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಫೆಚ್ ಡೀಟೇಲ್ಸ್ ಅಂತ ಕೊಡಬೇಕು. ನಾನು ಇವಾಗ ತೋರಿಸ್ಕೊಟ್ಟಿರುವಂತ ಮಾರ್ಗ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ, ಯಾವ ರೀತಿ ಡೌನ್ಲೋಡ್ ನ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಇದು 26ನೇ ತಾರೀಕು ಬೆಂಗಳೂರು ಅಂತ ಸೌತ್ ಕರ್ನಾಟಕ ಅಲ್ಲಿ ನಡೀತಾ ಇರುವಂತ ಎಲೆಕ್ಷನ್ಗೆ ಎಲ್ಲರೂ ಪ್ರತಿಯೊಬ್ಬರು ಹೋಗಿ ವೋಟ್ ಹಾಕಿ. ಹಾಗೇನೆ ಮತ್ತೆ 7ನೇ ತಾರೀಕು ನಡೀತಾ ಇದೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ, ಅವಾಗಲೂ ಕೂಡ ಎಲ್ಲರೂ ಪ್ರತಿಯೊಬ್ಬರು ಹೋಗಿ ವೋಟ್ ಹಾಕಿ, ಯಾಕಂದ್ರೆ ಇದು ನಮ್ಮ ಹಕ್ಕು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ವೋಟರ್ ID ಇದ್ದು ಚೀಟಿ ಇನ್ನೂ ಬಂದಿಲ್ಲ ಅವರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ನಾವು ವೋಟ್ನ ಹಾಕ್ಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.